ಈಗ ಮೊನ್ನೆಯಿಂದ ಒಂದು ವಸತಿ ಸಚಿವರ ಇಲಾಖೆಯಲ್ಲಿ ಯಾವುದೋ ಒಂದು ಅವ್ಯವಹಾರ ಆಗಿದೆ ಅಂತೆಲ್ಲ ನಮ್ಮ ಮಾಧ್ಯಮದಲ್ಲಿ ಕೇಳ್ಪಡ್ತಾ ಇದ್ದೀವಿ. ನಮ್ಮ ಶಾಸಕರು, ನಮ್ಮ ಸಚಿವರಾದಂಥ ನಮ್ಮ ಜಮೀರಣ್ಣ ಅವರು ಸರ್ವಧರ್ಮ ನಾಯಕರು, ಕೊಡುಗೆ ಇದ್ದಾನೆ, ಎಲ್ಲರಿಗೂ ಗೊತ್ತಿದೆ. ದೇವರ ಮಗ ಅವರು ಹುಟ್ಟಬೇಕಾದ್ರೆ ಚಿನ್ನಸ್ಪೂರ್ಣ ಹುಟ್ಟಿರೋಂಥ ಒಬ್ಬ ಕುಟುಂಬ. ಅದು ಬ್ರಿಟಿಷ್ ಕಾಲ ಮಾಡ್ಕೊಂಬಂದು ವೃತ್ತಿ ಮಾಡ್ಕೊಂಬಂದು ಸಮಾಜ ಸೇವೆ ಮಾಡಬೇಕು ಅಂತ ಬಂದಿರತಕ್ಕಂಥ ಒಬ್ಬರು ನಾಯಕ. ಅವರು 5 ಬಾರಿ ಚಾಮರಾಜಪೇಟೆಯಲ್ಲಿ ಪ್ರತಿಯೊಂದು ಚುನಾವಣೆ ಟೈಮಲ್ಲೂ ಈ ಸಲ ನಾವು 85,000 ಲೀಡರ್ ನಾವು ಗೆದ್ದಿದ್ದೀವಿ ಅಂದರೆ ಜನಗಳ ಆಶೀರ್ವಾದ ಇದೆ. ಯಾರೋ ಒಬ್ಬರು ಯಾವುದೊಂದು ವಿಚಾರವಾಗಿ ಚರ್ಚೆ ಮಾಡಿ ಜಮೀರಣ್ಣ ಅವರ ಇಲಾಖೆಯಲ್ಲಿ ನಡೀತದೆ ಅಂತ ಹೇಳಿದಾಗ ಅದಕ್ಕೆ ಅವರು ಪತ್ರಿಕಾಗೋಷ್ಠಿ ಕರೆದು ನಮ್ಮ ಸಚಿವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾವು ನಮ್ಮ ಕ್ಷೇತ್ರದವರಾಗಿ ಹೇಳೋದು ಇಷ್ಟೇ, ನಮಗೆ ಅವರು ದೇವರು ಕೊಟ್ಟಂಥ ಒಂದು ವರಪುತ್ರ. ಅವರು ನಮ್ಮ ಕ್ಷೇತ್ರಕ್ಕೆ 5 ಬಾರಿ ನಾವೇನು ಗೆಲ್ಲಿಸ್ಕೊಂಡು ಬರ್ತಿದ್ದೀವಿ ಅಂದರೆ ಅವ್ರು ಮಾಡ್ತಕ್ಕಂಥ ಅನೇಕ ಸಮಾಜ ಸೇವೆಗಳು. ಈಗ ಮೊನ್ನೆ ಮೈಸೂರಲ್ಲಿ ಒಂದು ಮಗುದು 16 ಕೋಟಿ ರೂಪಾಯಿ ಕೊಟ್ಟು ವೆಚ್ಚ ಮಾಡಿ ಅದಕ್ಕೆ ಚಿಕಿತ್ಸೆ ಮಾಡಬೇಕಂದಾಗ ರಾಜ್ಯದಲ್ಲಿ ಯಾವ ನಾಯಕರು ಮುಂದೆ ಬರಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ಬಂದವರೇ ನಮ್ಮ ಜಮೀರಣ್ಣ ಅವರು. ಇದೇ ಥರ ನೆಲಮಂಗಲ ಹೈವೇಲಿ ಒಬ್ಬ ಹರೀಶ್ ಅನ್ನೋ ಒಬ್ಬ ಹುಡುಗ ಅಪಘಾತ ಆದಾಗ ಯಾವ ರಾಜ್ಯ ನಾಯಕರು ಸ್ಪಂದನೆ ಮಾಡಲಿಲ್ಲ. ಅವತ್ತು BJP ಸರ್ಕಾರ ಇತ್ತು, ಯಡಿಯೂರಪ್ಪರು ಮುಖ್ಯಮಂತ್ರಿ ಇದ್ದರು, ಯಾಕೆ ಸ್ಪಂದನೆ ಮಾಡಲಿಲ್ಲ? ಈಗ ವಿಜೇಂದ್ರ ಅನೇಕ ಬಾರಿ ಚರ್ಚೆಗಳನ್ನ ಹೇಳ್ತಾರಲ್ಲ, ನೀವು ರಾಜೀನಾಮೆ ಕೊಟ್ಬಿಡಿ, ನೀವು ಮನೆಗೆ ಹೋಗ್ಬಿಡಿ ಅಂತಾರಲ್ಲ. ಇವತ್ತೇನಾರ ಇಡೀ ನಮ್ಮ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ವಸತಿ ಇಲಾಖೆಯಲ್ಲಿ ಯಾರು ಒಂದು ಸಾಧನೆ ಮಾಡಿದ್ದಾರೆ ಅಂದರೆ ಅದು ಜಮೀರಣ್ಣವ್ರ ಸಚಿವರಾಗಿ ಸಾಧನೆ ಮಾಡಿರೋದು. ಕಳೆದ ಸರಿ ಒಂದು 4 ತಿಂಗಳು ಮುಂಚೆ 38,000 ಜನ ಮನೆಗಳಿಗೆ, ಬಡವರಿಗೆ ಮನೆ ಕೊಟ್ಟವ್ರೆ. ದಲಿತರು ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಶೋಷಿತ ಸಮುದಾಯದವರು ಇದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ. ಅವ್ರನ್ನ ಗುರ್ಸಿ ಕೊಟ್ಟಿರೋದು ಯಾರು? ಸೋಮಣ್ಣವರು ವಸತಿ ಸಚಿವರಾಗಿದ್ದರು. ಯಾಕ್ರಿ ಸೋಮಣ್ಣವರೇ ದೇವರೇ ಕ್ಷಮಿಸಲ್ಲ ಅಂದ್ರಿ? ನಿಮಗೆ ದೇವ್ರು ಕ್ಷಮಿಸಲ್ಲ, ನಮಗಲ್ಲ. ನಮ್ಮ ಜಮೀರಣ್ಣನಿಗೆ ದೇವರ ಮಗ ಅಂತ ಇಡೀ ನಮ್ಮ ಕ್ಷೇತ್ರದವ್ರು ಬಿರುದು ಕೊಟ್ಟವ್ರೆ, ನಮಗೆ ವರಪುತ್ರ ಅವರು. ಯಾಕೆ ಹಂಗೆ ಹೇಳಿದ್ರಿ ನೀವು? ಯಾಕೆ ವಸತಿ ಸಚಿವರಾದಾಗ ಯಾಕೆ ನೀವು ಬಡವರು ಮನೆಗಳು ಕೊಡಲಿಲ್ಲ? ಯಾಕ್ರಿ ಕೊಡಲಿಲ್ಲ? ನಿಮ್ಗೆ ಅಧಿಕಾರ ಕೊಟ್ಟಿದ್ರಲ್ಲ ಜನ, ಹಿಂದೆ ಬಾಗಿಲ ಬಂದು ಅಧಿಕಾರ ಅನುಭವಿಸಿದ್ರಲ್ಲ. ನೀವು ವಸತಿ ಸಚಿವರಾದಾಗ ಕೊಡಬೇಕಾಗಿತ್ತು. ನಿಮ್ಮದೇ ಸರ್ಕಾರ 2 ಬಾರಿ ಬಂತಲ್ಲ, ಯಡಿಯೂರಪ್ಪರು ಮುಖ್ಯಮಂತ್ರಿ ಆದರು, ಜಗದೀಶ್ ಶೆಟ್ಟರ್ ಆದರು, ಬಸವರಾಜ ಬೊಮ್ಮಾಯಿ ಆದರು. ಯಾಕ್ರಿ ಒಂದು ಮನೆ ಕೊಡಲಿಲ್ಲ ಇಡೀ ರಾಜ್ಯದಲ್ಲಿ? ವಸತಿ ಸಚಿವರಾದ ಮೇಲೆ ಜಮೀರಣ್ಣವರು 38,000 ಜನಗಳಿಗೆ ಮನೆ ಬಾಗಿಲಿಗೆ ಹೋಗಿ ಅವರಿಗೆ ಹಕ್ಕುಪತ್ರನ ಕೊಟ್ಟಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಇವತ್ತು ಯಾರಿಗಾರ ಕ್ರಯಪತ್ರ ಮಾಡಿಕೊಟ್ಟಿದ್ದಾರೆ ಅಂದರೆ 1956ರಿಂದ ಯಾರೂ ಮಾಡಲಿಲ್ಲ. ಜಮೀರಣ್ಣವರು ಶಾಸಕರಾಗಿ ಬಂದು ಸಚಿವರಾದ ಮೇಲೆ ನಮ್ಮ ಕ್ಷೇತ್ರದಲ್ಲಿ ಆನಂದಪುರಂ ಇರ್ಬೋದು, ವೆಂಕಟರಾಮನಗರ ಇರ್ಬೋದು, ಗಿರಿಪುರಂ ಇರ್ಬೋದು, ಅಂಜನಪ್ಪ ಗಾರ್ಡನ್ ಇರ್ಬೋದು, ಚಲವಾದಿಪಾಳ್ಯ ಇರ್ಬೋದು, ಎಲ್ಲ ಮನೆಗಳಿಗೆ ಯಾರಿಗೂ ಹಕ್ಕುಪತ್ರ ಕೊಡಲಿಲ್ಲ. ಕ್ರಯಪತ್ರ ಮಾಡಿ ಖಾತಾ ನೋಂದಣಿ ಮಾಡಿ ಅವ್ರು ಮನೆ ಕಟ್ಟಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಇಂಥವ್ರ ಬಗ್ಗೆ ಆರೋಪ ಮಾಡ್ತಿರಲ್ರಿ ವಿಜಯನ್. CT ರವಿ ಅವ್ರಿಗೆ ಒಂದು ಮಾತು ಕೇಳ್ತೀನಿ. CT ರವಿ ಅನೇಕ ಬಾರಿ ಹೇಳಿದ್ದೀರಾ ಜಮೀರಣ್ಣ ಟಾರ್ಗೆಟ್ ಮಾಡಿ. ನಿಮ್ಮ ಕ್ಷೇತ್ರಕ್ಕೆ ಜಮೀರಣ್ಣ ವಸತಿ ಸಚಿವ ಅಂದರೆ ಎಷ್ಟು ಜನ ಮನೆ ಕೊಟ್ಟರು ನಿಮ್ಗೆ ಗೊತ್ತೇನ್ರಿ? ನಿಮ್ಮ ಮಾಜಿ ಸಚಿವರು ತಾನೆ, ನಿಮ್ಮ ಕ್ಷೇತ್ರದಲ್ಲಿ ನೀವು ಹೋಗಿ ನೋಡ್ಬೋದಲ್ಲ. ಯಾವ್ದಾದ್ರು ವಿಚಾರ ಬಂದಾಗ ಬೊಗಳೆ ಬಿಟ್ಕೊಂಡು ಮಾತಾಡ್ತಿರಲ್ಲ. ಫಸ್ಟು ನಿಮ್ಮೂರನ್ನ ಹೋಗಿ ನೋಡ್ಕೊಳ್ಳಿ. ನಮ್ಮೂರು ಸುಭದ್ರವಾಗಿದೆ, ನಮ್ಮ ಕ್ಷೇತ್ರ ಜನ ಭಾಳ ಸುಖವಾಗಿ ಸಂತೋಷವಾಗಿದೆ. ನೋಡಿ ಮೇಡಮ್, ನಮ್ಮ ಪಕ್ಷ ಸಮುದ್ರ ಇರ್ತಕ್ಕಂಥ ಒಂದು ಪಕ್ಷ. ಅನೇಕ ಯಾವುದೋ ಒಂದು ಸಣ್ಣ ಪುಟ್ಟ ಇದ್ದೇ ಇರ್ತದೆ. ಮನೆ ಒಳಗೆ ಒಂದು ದೊಡ್ಡ ಮನೆ ಕಟ್ಟಿದಾಗ ಒಂದು ತೂತು ಇದ್ದೇ ಇರ್ತದೆ. ಯಾರೋ ಒಬ್ಬ ನಮ್ಮ ಮನೇಲಿ ಅಣ್ಣ ತಮ್ಮದಿರಲ್ಲೇ ಕೆಲವು ಟೈಮಲ್ಲಿ ಕೋಪ ತಾಪಗಳು, ಮನಸ್ಸು ನೋವಾಗೋದು ಇದ್ದೇ ಇರ್ತದೆ, ಸಹಜ ಆಯಿತು. ಆದರೆ ಏನು ಯಾರ ಬಗ್ಗೆ ಕೇಳಿ, ವಸತಿ ಸಚಿವರ ಬಗ್ಗೆನೋ ಅಧಿಕಾರಿ ಬಗ್ಗೆ ಯಾರು ಫೋನ್ ರೇಟ್ ಮಾಡಲಿಲ್ಲ. ಈ ಥರ ನಡೀತಾ ಇರ್ಬೋದು ನೋಡಿ ಅಂತ ಗಮನ ಹರಿಸಿದ್ದಾರೆ ಅಷ್ಟೇ. ಒಬ್ಬ ಶಾಸಕನಾಗಿ ಒಬ್ಬ ಹಿರಿಯ ಕಾಂಗ್ರೆಸ್ ಮುಖಂಡ BR ಪಾಟೀಲ್ ಅವ್ರು ಹೇಳೋದು ತಪ್ಪೇನಿದೆ? ಇದನ್ನು ಸರಿ ಮಾಡ್ಕೊಳ್ಳಿ, ಏನೋ ನಡೀತಾ ಇರ್ಬೋದು, ಒಂದು ಇದೇ ಕ್ಷೇತ್ರ ಸರಿಪಡಿಸಿದ್ರೆ ತಪ್ಪೇನಿದೆ? ಆದರೆ ನಾವು ಇಷ್ಟೇ ಕೇಳೋದು BJP ಅವ್ರಿಗೆ, JDS ಮುಖಂಡರಿಗೆ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರಲ್ಲ, ಏನು ಕೊಡುಗೆ ಕೊಟ್ಟ ನಮ್ಮ ರಾಜ್ಯಕ್ಕೆ? ಗ್ರಾಮ ವಾಸ್ತವ್ಯ ಮಾಡಿದ್ರಲ್ಲ, ಎಷ್ಟು ಹಳ್ಳಿಗಳಿಗೆ ಹೋಗಿ ಯಾರಿಗೆ ಹಕ್ಕುಪತ್ರ ಕೊಟ್ಟಿದ್ದೀರಾ? ಯಾರಿಗೆ ಕ್ರಯಪತ್ರ ಮಾಡಿಕೊಟ್ಟಿದ್ದೀರಾ? ಕುಮಾರಸ್ವಾಮಿ ಅವರು ಕೇಳ್ತಾ ಇದ್ದೀನಿ. ಈಗ ಕೇಂದ್ರ ಸಚಿವರಲ್ವಾ, ಕೊಡಿ, ನಮ್ಮ ರಾಜ್ಯದ ಕೊಡುಗೆ ಕೊಡಿ. ಯಾಕೆ ಪರಬಾರ ಆಂಧ್ರ ಮಾತ್ರ ಮಾಡ್ತೀರಾ, ತಮಿಳ್ನಾಡು ಮಾಡ್ತೀರಾ, ಯಾಕೆ ಕರ್ನಾಟಕಕ್ಕೆ ಮಾಡಲ್ಲ? ನೀವು ನಿಮ್ಮನ್ನು ಆಯ್ಕೆ ಮಾಡಿರೋದು ನಮ್ಮ ಕರ್ನಾಟಕ ರಾಜ್ಯ ಮಂಡ್ಯ ಜಿಲ್ಲೆಯಿಂದ. ಮಂಡ್ಯ ಜಿಲ್ಲೆ ನಿಮ್ಮ ಕೊಡುಗೆ ಏನು ಹೇಳಿ? ನೀವು ಮಾತು ಮುಂಚೆ ನಾವು ನಿಮ್ಮ ಕೊಡುಗೆ ನಿಮ್ದು ಹೇಳಿ ಸ್ವಾಮಿ. ನಿಮ್ಮದು ರಾಜಕೀಯ ಕುಟುಂಬ. ಜಮೀರಣ್ಣವರು ವ್ಯಾಪಾರಸ್ಥರ ಕುಟುಂಬ. ಸಮಾಜ ಸೇವೆ ಮಾಡೋಕ್ಕೆ ಬಂದಿದ್ದಾರೆ, ಅವ್ರು ಸಮಾಜ ಸೇವೆ ಮಾಡ್ತಾ ಇರ್ತಾರೆ. ಅವ್ರ ಜೊತೆಲಿ ನಮ್ಮ ಕ್ಷೇತ್ರದ ಪ್ರತಿಯೊಬ್ಬ ನಾಗರಿಕರು, ಪ್ರತಿಯೊಬ್ಬ ಜನರು ಅವ್ರ ಜೊತೆಗೆ ನಾವು ಇರ್ತೀವಿ. ನಾನು ಕೊನೆಗೆ ಒಂದು ಪ್ರಶ್ನೆ ಮಾಡಿದಿಷ್ಟೇ, ನಿಮಗೇನಾರ ವಿಜೇಂದ್ರ ಅವರೇ, CT ರವಿ ಯಾರು BJPಲಿ ಬೊಗಳೆ ಬಿಡ್ತಾ ಇರೋ ಯತ್ನಾಳ್, ನಿಮ್ಗೆ ಹೇಳ್ತಾ ಇದ್ದೀನಿ, ಇದು ಸರ್ವಧರ್ಮ ರಾಜ್ಯ ಇದು. ಎಲ್ಲ ಧರ್ಮದವರು ಶಾಂತಿಯುತವಾಗಿ ಬೆಳಿತಾರೆ. ನೀವು ಬಂದು ಬೆಂಕಿ ಗಡ್ಡಿ ಗಿರಿದಕ್ಕೇನೆ ಇವತ್ತು BJPಯಿಂದ ನಿಮ್ಮನ್ನ ಹೊರ ಹಾಕಿರೋದು. ನಿಮ್ಮನೆಗೆ ನೀವು ತೂತು, ನಿಮ್ಮನೆಗೆ ಬೆಂಕಿ ಹಾಕಿದ್ದಕ್ಕೆ ನಿಮ್ಗೆ ಹೊರ ಹಾಕಿರೋದು. ಫಸ್ಟ್ ನೀವು ಬಾಯಿ ಮುಚ್ಕೊಂಡು ಕರ್ನಾಟಕ ರಾಜ್ಯ ಅಭಿವೃದ್ಧಿ ನಡೀತಾ ಇದೆ. ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡ್ತಾರೆ, ಅದ್ರ ಜೊತೆಲಿ ವಸತಿ ಸಚಿವರು ಒಳ್ಳೆ ಕೆಲಸ ಮಾಡ್ತಾರೆ. ಅವ್ರ ಜೊತೆಗೆ ನಾವು ಇರ್ತೀವಿ.